ಕೆಂಪು ಹೊಡೆದ್ರು ಅಂತೆ ರೆಡಿ ಇಟ್ಕೊಂಡಿಲ್ಲ ಆ ರೆಡಿ ಇಟ್ಕೊಂಡಿಲ್ಲ ರೆಡಿ ಐತೆ ನಾ ರೆಡಿ ಅಂದಾಗ ಚಾಲು ಮಾಡ್ಬಿಡಂತಿ ರೆಡಿ ಕುಷ್ಟಗಿಯಿಂದ ಹುಬ್ಳಿವರೆಗೆ ಇದು ಗದಗ ವಾರ್ಡಿನ ಮೊನ್ನೆ ಸೋಮಣ್ಣ ಸಾಹೇಬ್ರು ಒಂದು ಚಾಲನೆ ಮಾಡಿಕೊಟ್ಟು ಉದ್ಘಾಟನೆ ಮಾಡಿದ್ರು ಅದೇ ತರ ಆಗಿ ಗದಗ ಏನು ಗದಗ ಜಿಲ್ಲೆ ಹರ್ಲಾಪುರ ರೈಲ್ವೆ ಸ್ಟೇಷನ್ನಲ್ಲಿ ಈ ಹಿಂದೆ ಮತ್ತೆ ಅದೊಂದು ನಾವು ವಾಡಿದ ಒಂದು ಗಾಡಿ ಚಾಲು ಮಾಡ್ರಿ ಅಂತ ಜನವರಿಗೆ ಚಾಲು ಮಾಡ್ರಿ ಅಂತ ಮನವಿ ಕೊಟ್ಟಿದ್ವಿ ಕೊಪ್ಪಳದಲ್ಲಿ ಮತ್ತೆ ಸಂಗಣ್ಣರಿಗೆ ಆಗ ಯಾರ್ದು ಒಂದು ತಂಗಡಿಗಾರಿಗೆ ಎಲ್ಲರಿಗೂ ಒಂದು ಜನಪ್ರತಿನಿಧಿಗೆ ನಮ್ಮ ಸ್ಥಳೀಯ ಜನಪ್ರತಿನಿಧಿ ಹಿಡ್ಕೊಂಡು ಎಲ್ಲರಿಗೆ ಕೊಟ್ಟಿದ್ವಿ ಮನವಿನ ಆದ್ರೆ ಮತ್ತೆ ಹಂಪಿ ಗಾಡಿನೂ ಮತ್ತೆ ತಿರುಪತಿನ ಸ್ಟಾಪ್ ಮಾಡೋಕ್ಕೂ ಕೊಟ್ಟಿದ್ವಿ ಎರಡೂ ಥರನ ನಾವು ಕೊಟ್ಟಿದ್ವಿ ಆದ್ರೆ ಹಂಪಿ ಗಾಡಿ ಈ ಗಾಡಿ ಏನು ಹೊಸ ಗಾಡಿ ಬಿಟ್ಟು ಈ ಭಾಗದ ಜನರಿಗೆ ಎಲ್ಲರಿಗೆ ಒಂದು ಅನುಕೂಲ ಆಗೈತಿ ಕೊಟ್ಟಿಗೆ ಜನ ಕುಕ್ನೂರು ಜನಗಂತೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳಗೆ ವ್ಯಾಪಾರಸ್ಥರಿಗೆ ಆಯ್ತು ಒಂದು ಕೂಲಿ ಕಾರ್ಮಿಕರಿಗಾಯ್ತು ಯಾರಿಗೆ ಆಯ್ತು ಅನುಕೂಲ ಐತಿ ಅದ್ರ ಜೊತೆಯಲ್ಲಿ ನಮ್ಗೇನಾಗತ್ತಂದ್ರೆ ಇದು ಒಂದು ಹಂಪಿದು ಒಂದು ತಿರುಪತಿದೊಂದು ಮಾಡ್ಬೇಕು ಆ ಭಾಗದ ಇವತ್ತು ಎಂ ಪಿ ಅವರು ಆಮೇಲೆ ಒಂದು ಎಮ್ ಎಲ್ ಎರು ಏನ್ ಅದಾರ ಅವು ಜನಪ್ರತಿನಿಧಿರು ಇದಕ್ಕೆ ರೈಲ್ವೆ ಹೆಚ್ಚು ಒತ್ತು ಕೊಟ್ಟು ಒಂದು ಅವರು ಅಲ್ಲಿ ಗಾಡಿ ಬಿಡ್ಸಂತ ವ್ಯವಸ್ಥೆ ಮಾಡಿದ್ರು ಆಮೇಲೆ ಈ ಭಾಗದ ಎಂ ಪಿ ಆರ್ ಏನ್ ಮಾಡ್ತಾರ ಯಾರೋ ಇದು ಇಲ್ಲಿ ಗದಗ ಜಿಲ್ಲಾ ಒಂದು ಎಂ ಪಿ ಆರ್ ಅವ್ರು ಒಂದು ಏನು ಇವತ್ತೇನು ಬೊಮ್ಮೆಯವರು ಏನ್ ಮಾಡಿಲ್ಲ ಇವತ್ತು ಆದ್ರೆ ಉದಯಿಸಿ ಅವರು ಹಳ್ಳಿಗುಡಿ ಸ್ಟಾಪ್ ಮಾಡಿದ್ರು ಒಂದು ಗಾಡಿನ ಆಮೇಲೆ ಇದು ಈ ಹರ್ಲಾಪುರ ಸ್ಟೇಷನ್ ಅಂದ್ರೆ ಏನ್ ಬಂದೈತಿ ಹರ್ಲಾಪುರ ಸ್ಟೇಷನ್ಗೆ ಏನ್ ಸಮಸ್ಯೆ ಐತಿ ಅದನ್ನ ಸಮಸ್ಯೆ ಬಡ ಬಡ ಎಲ್ಲ ರೈತರಿಗೆ ಅನುಕೂಲ ಆಗಂತ ವ್ಯಾಪಾರಸ್ಥರಿಗೆ ಅನುಕೂಲ ಆಗಂತಾಗ ಬೊಮ್ಮಾಯಿಯವರು ಆ ಕಡೆಗೆ ಒಂದೊಂದು ನಿಮಿಷ ಒಂದು ತಿರುಪತಿ ಒಂದು ಹಂಪಿ ಗಾಡಿ ಸ್ಟಾಪ್ ಮಾಡಂತ ವ್ಯವಸ್ಥೆ ಮಾಡ್ಬೇಕಂದು ಈಗ ನಾನು ಮಾಧ್ಯಮ ಮೂಲಕ ನಾನು ಮನವಿ ಮಾಡ್ಕೊಂಡಿನಿ ಎಂ ಪಿ ಅವರು ಇವತ್ತು ಬೊಮ್ಮಾಯಿ ಸಾಹೇಬ್ರೆ ಇವತ್ತು ಶೀಘ್ರದಲ್ಲಿ ನೀವು ಮಾಡ್ಬೇಕು ನಿಮ್ ಕೆಲಸ ಎಷ್ಟೋ ಸಲ ಮನವಿ ನೀವು ಕಳಿಸಿವಿ ನೀವು ಮಾಡಿಲ್ಲ ಶೀಘ್ರದಲ್ಲಿ ಮಾಡ್ಬೇಕಂತ ನಮ್ಮ ರೈತ ಸಂಘದವ್ರು ಎಲ್ಲರೂ ಇವತ್ತು ಹಳ್ಳಿ ಹರ್ಲಾಪುರ ಸ್ಟೇಷನ್ ನಾವು ಒಂದು ಪೂಜೆ ಮಾಡಿ ರೈಲಿಗೆ ಒಂದು ಚಾಲನೆ ಕೊಡೋಣ ಅಂತ ಅವ್ರಿಗೂ ಒಂದು ಹುರುಪಿತ್ತು ಆ ಹುರುಪಿನ ಮೇಲೆ ಇವತ್ತು ನಾವು ಪೂಜೆ ಸಲ್ಲಿಸಿ ಗಾಡಿಗೆ ಕುಷ್ಟಿಗೆ ಗಾಡಿಗೆ ಇವತ್ತು ಹುಬ್ಳಿಗೆ ಹೋಗಕ್ಕೆ ಇವತ್ತು ಸ್ಟಾಪ್ ಮಾಡ್ಯಾರ ಅದು ಒಂದು ಗಾಡಿ ಬಹಳಷ್ಟು ನಮ್ಗೆಲ್ಲ ಅವ್ರು ಏನು ಜನ ನಮ್ಮ ಕೊಪ್ಪಳ ಜಿಲ್ಲಾ ಜನಪ್ರತಿನಿಧಿಗೆ ಎಲ್ಲರಿಗೆ ನಾನು ಅಭಿನಂದನೆ ಹೇಳ್ತೀನಿ ಸೋಮಣ್ಣವ್ರಿಗೆ ಮುಖ್ಯ ರೈಲ್ವೆ ಮಂತ್ರಿ ಸೋಮಣ್ಣವ್ರಿಗೆ ಅಭಿನಂದನೆ ಹೇಳ್ತೀನಿ ಅದ್ರ ಜೊತೆಯಲ್ಲಿ ಇವತ್ತು ನಮ್ಗೇನಂತಂದ್ರ ಕುಷ್ಟಗಿ ಯಲಬುರ್ಗ ಒಂದು ಏನ ಕುಕ್ನೂರ ಅದೇ ಬಸ್ ಸ್ಟ್ಯಾಂಡ್ಲಿಂದ ಹಿಡಿದು ಆ ರೈಲ್ವೆವರೆಗೆ ರೈಲ್ವೆ ಬರೋ ಟೈಮ್ಕ ಒಂದು ಬಸ್ಸಿನ ವ್ಯವಸ್ಥೆನ ಮಾಡ್ಬೇಕು ಅದು ಏನೈತೆ ಒಬ್ಬ ಮನುಷ್ಯನಿಗೆ 5 ರೂಪಾಯಿ ಟಿಕೆಟ್ ಮಾಡ್ಬೇಕು ನೀವು ಹೆಚ್ಚುವರಿ ಜಗ್ ತಗೊಂಡ್ರೆ ರೈತರಿಗೂ ಹೊರೆ ಆಗತ್ತ ಎಲ್ಲರಿಗೂ ಹೊರೆ ಆಗತ್ತ ರೈತರಿಗೆ ಅನುಕೂಲ ಆಗಂತ ಮಾಡ್ಬೇಕು ರೈತರಿಗೆ ವ್ಯಾಪಾರಸ್ಥರಿಗೆ ಅನುಕೂಲ ಆಗಂತ ವ್ಯವಸ್ಥೆನ ಮಾಡ್ಬೇಕಂದು ಈ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೊಳೂರು ಈ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡಿನಿ ಧನ್ಯವಾದ.